ನಮಸ್ತೆ ವೀಕ್ಷಕರೇ, ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಮ್ಯಾ. ವೀಕ್ಷಕರೇ, ಜ್ಯೋತಿಷ್ಯವನ್ನ ಕಲಿಬೇಕು ಅನ್ನುವಂತಹ ಆಸೆ ಪ್ರತಿಯೊಬ್ಬರಿಗೂ ಕೂಡ ಇರುತ್ತೆ. ಬಟ್ ಆದರೆ ಆ ಒಂದು ಆಸೆನ ನೆರವೇರಿಸ್ಕೊಳ್ಬೇಕು ಅಂತಂದರೆ ಒಂದು ಒಳ್ಳೆ ಜ್ಯೋತಿಷಿಗಳು ಬೇಕು. ಆ ಜ್ಯೋತಿಷಿಗಳು ಯಾರು, ಎಲ್ಲಿ, ಹೇಗೆ ಸಿಗ್ತಾರೆ ಅನ್ನೋದು ಸಾಕಷ್ಟು ಗೊಂದಲಗಳು ಕೂಡ ಇರುತ್ತೆ. ಮತ್ತು ಆ ಜ್ಯೋತಿಷಿ, ಈ ಜ್ಯೋತಿಷಿ ಅಂತ ಹೇಳಿ ಸಾಕಷ್ಟು ಲಕ್ಷಾಂತರ ರೂಪಾಯಿ ಹಣವನ್ನು ವ್ಯಯಿಸಿ ಕಳ್ಕೊಂಡಿರೋದು ಕೂಡ ಉಂಟು. ಬಟ್ ಆದರೆ ನಕ್ಷತ್ರ ನಾಡಿಯಲ್ಲಿ ನೀವು ಕಾರ್ಯಕ್ರಮವನ್ನು ನೋಡ್ತಾ ಇದ್ದರೆ ಈ ಮೂಲಕ ಯಾವ ರೀತಿಯಾಗಿ ನೀವು ಜ್ಯೋತಿಷಿಯನ್ನು ಕಲಿಬಹುದು ಮತ್ತು ಇದಕ್ಕೆ ಏನೆಲ್ಲ ವೆಚ್ಚ ಆಗುತ್ತೆ ಅಂತ ನಾನು ಡೈರೆಕ್ಟಾಗಿ ಹೇಳ್ಬಿಡ್ತೀನಿ. ನೋಡಿ, ಈ ಹಿಂದೆ 15,000 ರೂಪಾಯಿಯನ್ನು ಕೊಟ್ಟು ಜ್ಯೋತಿಷಿಯನ್ನು ಕಲಿಬೇಕಾಗಿತ್ತು. ಬಟ್ ಆದರೆ ಈಗ ಬಂಪರ್ ಆಫರನ್ನು ಕೊಟ್ಟಿದ್ದಾರೆ. ಕೇವಲ 15 ದಿನಗಳಲ್ಲೇ 6,999 ರೂಪಾಯಿಗೆ ನೀವು ಜ್ಯೋತಿಷಿಯನ್ನು ಕಲಿಬಹುದು. ಹೇಗೆ ಅನ್ನೋದರ ಕುರಿತು ನಮ್ಮ ಜೊತೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ಕೂಡ ಕೊಡ್ತಾ ಹೋಗ್ತಾರೆ ಪಂಡಿತ್ ದಿನೇಶ್ ಗುರೂಜಿ ಇದ್ದಾರೆ. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ. ನಮಸ್ತೆ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಸಾಮಾನ್ಯವಾಗಿ ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯದ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋದು ಪ್ರತಿಯೊಬ್ಬರ ಆಸೆಯಾಗಿರುತ್ತೆ. ನಿಮ್ಮ ಹತ್ರ ಬಂದು ಕಲಿತವರ ಸಂಖ್ಯೆ ನಾವೇನು ಗಮನಿಸ್ತಾ ಇದ್ದೀವಿ, ಸಾಕಷ್ಟಿದೆ. ದೊಡ್ಡ ಲಿಸ್ಟನ್ನೇ ನಾವು ನೋಡ್ತಾ ಇದ್ದೀವಿ. ಮತ್ತು ಈ ಹಿಂದೆ ನಾನು ಕಾರ್ಯಕ್ರಮದಲ್ಲಿ ಕೂತಂತಹ ಸಂದರ್ಭದಲ್ಲೂ ವಿದ್ಯಾರ್ಥಿಗಳೇ ನಿಮ್ಮ ಜೊತೆ ಮಾತಾಡಬೇಕು ಅನ್ನುವಂತಹ ಆಸೆ ಇಟ್ಕೊಂಡು ಕಾಲ್ ಮಾಡಿದ್ದು ಕೂಡ ಉಂಟು. ಯಾವ ರೀತಿಯಾಗಿ ಕ್ಲಾಸಸ್ಗಳನ್ನ ನಡೆಸ್ತಾ ಹೋಗಬಹುದು ಮತ್ತು ಯಾವ ರೀತಿಯಾಗಿ ಕ್ಲಾಸಸ್ಗಳು ಇರುತ್ತೆ ಅಂತ ಹೇಳಿ ಸ್ವಲ್ಪ ಹೇಳ್ತಾ ಹೋಗೋದಾದ್ರೆ. ಫಾರ್ ಎಕ್ಸಾಂಪಲ್, ಇವಾಗ ನಮಗೆ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಯೋಗ ಮಾಡಬೇಕು ಅಂತ ಹೇಳ್ತಾರೆ. ಓಕೆ, ನಾವು ಹೋಗ್ಬಿಟ್ಟು ಯೋಗ ಮಾಸ್ಟರ್ ಹತ್ರ ನಮ್ಮ ಬಗ್ಗೆ ಯೋಗ ಹೇಳಿ ಅಂತ ಹೇಳೋಕ್ಕಾಗಲ್ಲ. ಅವ್ರು ಹೇಳ್ಕೊಡ್ತಾರೆ, ನಾವು ಪ್ರತಿ ದಿವಸ ವ್ಯಾಯಾಮ ಮಾಡಬೇಕು, ಅವಾಗ ನಮ್ಮದು ಆರೋಗ್ಯ ಚೆನ್ನಾಗಿರುತ್ತೆ. ಜ್ಯೋತಿಷ್ಯ ಇನ್ನೊಬ್ಬರ ಹತ್ರ ಹೋಗಿ ಕೇಳುವಂಥದ್ದಲ್ವೇ ಅಲ್ಲ. ಜ್ಯೋತಿಷ್ಯ ಇನ್ನೊಬ್ಬರ ಹತ್ರ ಹೋಗಿ ಕೇಳುವಂಥದ್ದಲ್ವೇ ಅಲ್ಲ. ಇವತ್ತು ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಬೇಕು ಅಂದರೆ 2 ವೀಲರ್ ಯೂಸ್ ಮಾಡ್ತೀವಿ. ಸೊ ಪ್ರತಿ ಸತಿ ನಾವು 2 ವೀಲರ್ ಅವ್ರನ್ನೇ ಕಾಯೋಕ್ಕಾಗಲ್ಲ. ರ್ಯಾಪಿಡೋ ಅವರು ಇವರು ಯಾರೋ ಬರ್ತಾರೆ, ಕಾಯೋಕ್ಕಾಗಲ್ಲ. ನಾವೇ ಕಲಿತು ಎಮರ್ಜೆನ್ಸಿದಾಗ ಹೋಗ್ತಕ್ಕಂಥದ್ದು. ಯಾವುದು ನಮ್ಮ ಕೈಯಲ್ಲಿ ಆಗೋದಿಲ್ಲ ಅಂತ ಹೇಳ್ತಕ್ಕಂಥದ್ದು ಮೊದಲು ಅಂತಂದರೆ ಆರೋಗ್ಯದ ಬಗ್ಗೆ ಅದಕ್ಕೊಬ್ಬರು ಒಂದು ಪರಿಣಿತರಿರಬೇಕು, ಅದು ಡಾಕ್ಟ್ರು. ಹಾಗೆ ನಮಗೆ ಹೇಳ್ಕೊಡ್ತಕ್ಕಂಥ ಒಬ್ಬರು ಗುರುಗಳು ಬೇಕು. ಹಾಗೆ ಬೇರೆ ಬೇರೆ ವಿಚಾರಗಳೆಲ್ಲ ಬರುತ್ತೆ. ನಾವು ದೊಡ್ಡ ದೊಡ್ಡ ಇಂಜಿನಿಯರಿಂಗ್ ಕಲಿಬೇಕು ಅಂತೆಲ್ಲ ಬೇಕು. ಆದರೆ ಜ್ಯೋತಿಷ್ಯ ಮಾತ್ರ 99% ನಾನು ಹೇಳ್ತೀನಿ ಎಲ್ಲರಿಗೂ ಕೂಡ ಇನ್ನೊಬ್ಬರ ಹತ್ರ ಹೋಗಿ ಕೇಳೋವಂಥದ್ದಲ್ವೇ ಅಲ್ಲ. ನಿಮ್ಮಷ್ಟು ಮತ್ತು ನಿಮ್ಮ ಬಗ್ಗೆ ನಿಮಗೆ ತಿಳಿದಿರ್ತಕ್ಕಂಥ ವಿಚಾರವನ್ನು ಬೇರೆ ಯಾರೂ ಹೇಳೋಕ್ಕಾಗೋದಿಲ್ಲ, ಮೊದಲನೇ ಪಾಯಿಂಟ್. ಹಾಗೆ ಜ್ಯೋತಿಷ್ಯ ಶಾಸ್ತ್ರ ಸತ್ಯ ಅಂತ ತಿಳ್ಕೊಳ್ಬೇಕು ಅಂತಂದರೆ ಯಾವಾಗ ನಾವು ಜ್ಯೋತಿಷ್ಯ ಕಲಿತೀವಿ ಆವಾಗ ನನ್ನ ಬಗ್ಗೆ ನಾವು ವಿಶ್ಲೇಷಣೆ ಮಾಡಿದಾಗ ಹೌದು ಇದ್ರಲ್ಲಿ ತೋರಿಸ್ತಾ ಇದೆ, ದುಡ್ಡು ಕಾಸು ಸ್ವಲ್ಪ ತೊಂದರೆ ಆಗ್ತಾ ಇದೆ, ಸೊ ಎಲ್ಲಿವರೆಗೂ ಇದೆ ಅಲ್ಲಿವರೆಗೂ ನಾನು ಸುಮ್ಮನೆ ಇರ್ತೀನಿ, ಯಾರಿಗೂ ಕೈ ಕೊಡೋಕ್ಕೆ ಹೋಗಲ್ಲ. ಫಾರ್ ಎಕ್ಸಾಂಪಲ್, ಒಂದು ಕೆಟ್ಟ ಟೈಮ್ ನಡೀತಾ ಇರುತ್ತೆ, ಎಲ್ಲರಿಗೂ ಯಾರಿಗೋ ಒಂದಿಬ್ಬರು ಕೊಟ್ಬಿಟ್ಟಿರ್ತಾರೆ, ದುಡ್ಡು ವಾಪಸ್ ಬರಲ್ಲ, ಮತ್ತು ವ್ಯವಹಾರಗಳು ಮಾಡ್ಕೊಂಡೇ ಹೋಗಬೇಕು. ಅವರ ಜಾತಕದಲ್ಲಿ ಕೆಲವು ಭುಕ್ತಿಗಳಲ್ಲಿ ಅವರ ಕರ್ಮಾನುಸಾರ ಕೆಲವೊಂದು ಸತಿ ಈಗ ದುಡ್ಡು ಹೋಗೋ ಟೈಮ್ ಅಂತ ಹೇಳಿ ಒಂದು ನವಂಬರ್ವರೆಗೂ ಕೂಡ ನಿಮಗೆ ಟೈಮ್ ಸರಿ ಇಲ್ಲ ಅಂತ ಒಂದು ಭುಕ್ತಿಯಲ್ಲೋ ಅಂತರ್ಭುಕ್ತಿಯಲ್ಲಿ ತೋರಿಸಿದಾಗ ಅಲ್ಲಿವರೆಗೂ ಕೂಡ ಸರಿ ಆಯಿತು, ಇದು ತೋರಿಸ್ತಾ ಇದೆ, ಟೈಮ್ ಸರಿ, ನಾನು ಸುಮ್ಮನೆ ಇದ್ಬಿಡ್ತೀನಿ, ಆವಾಗ ನೆಮ್ಮದಿಯಾಗಿರುತ್ತೆ. ಜ್ಯೋತಿಷ್ಯ ಶಾಸ್ತ್ರ ಕಲ್ತಿದ ತಕ್ಷಣವೇ ನಾವೇನು ಕೋಟ್ಯಾಧೀಶ್ವರ ಆಗಲ್ಲ ಅಥವಾ ನಾವೇನು ದೊಡ್ಡ ವ್ಯಕ್ತಿಗಳಾಗಕ್ಕೆ ಸಾಧ್ಯ ಇಲ್ಲ. ಏನೇನು ಹಣೆ ಬರ ಇದೆಯೋ, ಫೇಟ್ ಏನೇನು ಅದು ತೋರಿಸುತ್ತೋ ಅದ್ರ ಪ್ರಕಾರ ನಮ್ಮ ಜೀವನ ಸಾಕ್ತಾ ಇರುತ್ತೆ. ಇದು ನಮ್ಮ ಋಷಿಮುನಿಗಳು ಕೊಟ್ಟಿರ್ತಕ್ಕಂಥ ವಿಶೇಷ ಕೊಡುಗೆ. ಈ ಋಷಿಮುನಿಗಳು ಕೊಟ್ಟಿರ್ತಕ್ಕಂಥ ವಿಶೇಷ ಒಂದು ಕೊಡುಗೆನ ಒಂದಷ್ಟು ಜನ ತಗೊಂಡು ಅದರಲ್ಲಿ ಹಣ ಸಂಪಾದನೆ ಮಾಡಿಬಿಡೋಣ, ಪೂಜೆ ಗೀಜೆ ಮಾಡಿ ಅಂತ ಹೇಳಿ ಹೇಳಿಕೊಟ್ಟು ಸಂಪಾದನೆ ಮಾಡೋದು ಬೇರೆ. ಅದು ಒಳ್ಳೆಯದೇ, ಅದು ಶಿಕ್ಷಣ. ಶಿಕ್ಷಣದಲ್ಲಿ ಎಲ್ಲರೂ ಫೀಸ್ ಕೊಡಲೇಬೇಕು. ಒಂದು PUCಗೆ ಹೋದರೂ ಅಷ್ಟೇ, ಒಂದು LKGಗೆ ಹೋದರೂ ಅಷ್ಟೇ, ಒಂದು ಇದು ಒಂದು ಈ ಒಂದು ನರ್ಸರಿಗೆ ಹೋದರೂ ಅಷ್ಟೇ, ಅಲ್ಲಿ ಫೀಸ್ ಕೊಡಲೇಬೇಕು, ಯಾಕಂದರೆ ಅದು ಕಲಿಕೆ. ಆದರೆ ಇವತ್ತಿನ ದಿವಸ ಏನಾಗಿದೆ, ಜ್ಯೋತಿಷ್ಯ ಅಂತಂದರೆ ಎಲ್ಲರೂ ಮುಗಿ ಬೀಳ್ತಾರೆ. ಏನಕ್ಕೆ ಅಂತಂದರೆ ಅಲ್ಲಿ ಪೂಜೆ ಮಾಡಿಸಿದ್ರೆ ನಮ್ಗೆ ಪರಿಹಾರ ಸಿಗುತ್ತಾ ಅಂತ. ಹಾಗೆ ಜ್ಯೋತಿಷ್ಯ ನಂಬ್ತೀಯಾ ಅಂತಂದರೆ ನಂಬಲ್ಲ ಅಂತಾರೆ. ಈ ಕಡೆಯಿಂದ ಅದೇ ಜ್ಯೋತಿಷ್ಯ ಹತ್ರ ಹೋಗಿ ನಮ್ಮ ಕಷ್ಟ ಇದೆ, ಒಂದು ಪೂಜೆ ಮಾಡಿಸಿ ಅಂತಾರೆ. ಇವತ್ತು ಎಲ್ಲ ಪೂಜೆ ಮಾಡಿಸಿ ಏನಾಗಿದೆ, ನಿಮ್ಮ ಟೈಮ್ ಬಂದಾಗ ಸರೋಗಿದ್ದಾಗ ಅವೆರಡು ಕಾಕತಾಳೀಯ ಆಗಿದೆ ಹೊರತು ಬೇರೆ ಅಲ್ಲ. 100 ಜನ
ಒಬ್ಬ ಜ್ಯೋತಿಷ್ಯ ಹತ್ರ ಹೋದರೆ ಅವನ್ನೆಲ್ಲ ಪೂಜೆನೂ ಹೇಳ್ತಾನೆ. ಅದನ್ನು ಹೇಳೋದೇ ಒಂದು 3-4 ಪೂಜೆ. ಒಂದು ಸರ್ಪದೋಷ, ಒಂದು ಯಾವುದೋ ಒಂದು ಕುಜದೋಷ ಇರುತ್ತೆ, ಆಮೇಲೆ ಮಠ ಮಂತ್ರ ಮಾಡಿಸಿದ್ದಾರೆ, ಇಷ್ಟೇ ಹೇಳೋದು. ಅಷ್ಟರಲ್ಲಿ ಯಾವುದೋ ಒಂದು ಅದರಲ್ಲಿರತಕ್ಕಂಥ ಒಂದು 70% ಪೂಜೆ ಮಾಡಿಸ್ತಾರೆ. ಆ 70ರಲ್ಲಿ ಏನಾಗ್ಬಿಡುತ್ತೆ, ಅರ್ಧ ಜನಕ್ಕೆ ಪರಿಹಾರ ಏನಕ್ಕಾಗುತ್ತೆ ಅಂತಂದರೆ ನಿಮ್ಮ ದಶಾಭುಕ್ತಿಯಲ್ಲಿ ಸಮಯ ಬಂದಿದೆ. ಅವ್ರೇನು ಮಾಡ್ತಾರೆ, ಜ್ಯೋತಿಷ್ಯ ಸತ್ಯ, ಅವನು ಜ್ಯೋತಿಷಿ ಸತ್ಯ ಅಂತ ಹೋಗ್ತಾರೆ. ಜ್ಯೋತಿಷ್ಯ ಅಲ್ಲ. ಕೊನೆಗೆ ಲಾಸ್ಟ್ ಏನಾಗುತ್ತೆ, ಒಂದು ಪಾಯಿಂಟ್ ಹೇಳ್ಬಿಟ್ಟು ಕಾಲ್ ತಗೋಣ. ಲಾಸ್ಟ್ ಏನಾಗುತ್ತೆ, ಇನ್ನು ಮಿಕ್ಕ ಒಂದು ಅರ್ಧ ಜನಕ್ಕೆ ವರ್ಕೌಟ್ ಆಗಲ್ಲ. ಅವರೆಲ್ಲ ಹೇಳ್ತಾರೆ ಜ್ಯೋತಿಷ್ಯನೂ ಸುಳ್ಳು, ಪೂಜೆನೂ ಸುಳ್ಳು, ಅವ್ನು ಕೂತಿರ್ತಕ್ಕಂಥ ಕಳ್ಳನ್ ಮಗ, ಅವನ ಮಗ, ಈ ಮಗ, ಎಲ್ಲಾ ಮಕ್ಕಳು ನಮ್ಮ ಭವಿಷ್ಯ ಗೊತ್ತಿದ್ರೆ ಅವನ್ಯಾಕೆ ಜ್ಯೋತಿಷ್ಯ ಆಗಿರ್ತಿದ್ದ, ಅವನ ಭವಿಷ್ಯ ಅವನೇ ರೂಪಿಸ್ಕೊಳ್ತಾ ಇದ್ದ ಅಂತ ಹೇಳ್ತಾರೆ. ಹಾಗೆ ಆಮೇಲೆ ಇನ್ನೊಂದು ನೀವು ಒಳ್ಳೆ ಪಾಯಿಂಟ್ ಹೇಳಿದ್ರಿ. ಈಗ ನನಗೆ ಜ್ಯೋತಿಷ್ಯ ಗೊತ್ತಿದ ತಕ್ಷಣನೇ ನನ್ನ ಕಷ್ಟಗಳನ್ನ ನಾನು ಪರಿಹಾರ ಮಾಡ್ಕೊಳಕ್ ಸಾಧ್ಯ ಇಲ್ಲ. ಇದು ತಿಳ್ಕೊಳ್ಳಿ, ಎಲ್ಲರೂ ಕಮೆಂಟ್ಗಳು ಮಾಡ್ತಿರಲ್ಲ, ನಿನ್ನ ಭವಿಷ್ಯ ನಿನ್ಗೆ ಗೊತ್ತಾ ಅಂತ. 100% ಗೊತ್ತು ಸ್ವಾಮಿ, ನನ್ನ ಭವಿಷ್ಯ ಇಷ್ಟೇ ಅಂತ ಇದೆ, ಅದಕ್ಕೆ ನಾನು ಸಮಾಧಾನವಾಗಿದ್ದೀನಿ. ನಿಮ್ಮ ಭವಿಷ್ಯ ಗೊತ್ತಾ ಎಷ್ಟಿದೆ ಅಂತ ಇನ್ನೊಬ್ಬರ ಬಗ್ಗೆ ಮಾತಾಡ್ತಿರಲ್ಲ, ಅದನ್ನು ತಿಳ್ಕೊಳ್ಳಲ್ಲ ಜನ. ನಿಮ್ಮ ಭವಿಷ್ಯದ ಬಗ್ಗೆ, ಅವ್ರ ಭವಿಷ್ಯದ ಬಗ್ಗೆ ಅವನೇ ಗೊತ್ತಿಲ್ಲ ಅಂತಂದ್ರೆ ಭವಿಷ್ಯ ಅಂದ್ರೆ ಏನು ಅರ್ಥ? ವೆರಿ ಸಿಂಪಲ್. ನಾಳೆ ಕೆಟ್ಟದಾಗುತ್ತೋ ಒಳ್ಳೇದಾಗುತ್ತೋ ಅಂತ ತಿಳ್ಕೊಳ್ಳೋದು ಭವಿಷ್ಯ ಹೊರತು ಮುಂದಿನ ಭವಿಷ್ಯ ಏನು ಗೊತ್ತು ಅಂತಂದರೆ, ನಾಳೆ ಏನಾದ್ರು ಕೆಟ್ಟದಾಗುತ್ತೆ ಅಥವಾ ನಮ್ಗೆ ಏನಾದ್ರು ಕೈಕಾಲು ಮುರಿಯುತ್ತೆ ಅಂದರೆ ಆಗೇ ಆಗುತ್ತೆ. ಅದು ತಪ್ಸಕ್ಕಾಗಲ್ಲ. ಬಟ್ ನಾನು ಜ್ಯೋತಿಷ್ಯನ ಎಲ್ಲಿ ಅಪ್ಲೈ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ತುಂಬ ಜನ ರಾಂಗಲ್ಲಿ ಅಪ್ಲೈ ಮಾಡ್ತಾರೆ. ಓ, ಜ್ಯೋತಿಷ್ಯ ಕಲ್ತಿದ ತಕ್ಷಣ ಇವನಿಗೆ ಮುಂದೆ ಎಲ್ಲ ಗೊತ್ತಾಗ್ಬಿಟ್ಟು ಎಲ್ಲ ಚೇಂಜ್ ಮಾಡ್ಬಿಡ್ತಾನ? ಆಗಲ್ಲ. ಎಲ್ಲಿ ನಮಗೆ ನೋವುಗಳಾಗುತ್ತೆ, ಒಂದು ಕೆಲಸ ಕಳ್ಕೊಳ್ತೀವಿ, ಎಲ್ಲೋ ಒಂದು ಕಡೆ ಕೆಲಸ ಹುಡುಕ್ತಾ ಇರ್ತೀವಿ, ಸಿಗೋದೇ ಇಲ್ಲ. ಅಂಥ ಸಂದರ್ಭದಲ್ಲಿ ನಮಗೆ ಜ್ಯೋತಿಷ್ಯ ಹೇಳುತ್ತೆ, ನಿಮಗೆ 6 ತಿಂಗಳವರೆಗೂ ಸ್ವಲ್ಪ ಆ ಒಂದು ಕಾಂಬಿನೇಷನ್ ಗ್ರಹಗಳು ನಿಮಗೆ ಬಿಡ್ತಾ ಇರಲ್ಲ, ನೀವು ಟ್ರೈನ್ ಮಾಡ್ಕೊಳ್ಳಿ. ಅಂದರೆ ಆ ಟೈಮಲ್ಲಿ ಮನೆಯಲ್ಲೇ ಕೂತ್ಕೊಂಡು ನಾವು ಹೇಗೆ ನಾವು ಹಿಂದೆ ಮಾಡಿರ್ತಕ್ಕಂಥ ತಪ್ಪುಗಳನ್ನೆಲ್ಲ ಕೂತ್ಕೊಂಡು ಒಂದು ಪ್ರಯತ್ನ ಪಟ್ಟು ಹೇಗೆ ನಾವು ಬದಲಾವಣೆ ಆಗಬೇಕು, ಮುಂದೆ ಸಿಗುತ್ತೆ. ಇಲ್ಲಿ ಗ್ರಹಗಳು ಹೇಳ್ತಾ ಇದ್ದಾವೆ ನವಂಬರ್ ಡಿಸೆಂಬರ್ ಆದಮೇಲೆ ನಂಗೆ ಕೆಲಸ ಸಿಗುತ್ತೆ, ಅದನ್ನು ಚೆನ್ನಾಗಿ ಮಾಡ್ತೀನಿ, ಏನೇನು ತಪ್ಪುಗಳು ಮಾಡಿದೆ ನಾನು ಸರಿ ಮಾಡ್ಕೊಳ್ತೀನಿ, ಇದನ್ನು ತೋರಿಸುತ್ತೆ. ವೈವಾಹಿಕ ಜೀವನದಲ್ಲಿ ಚೆನ್ನಾಗಿಲ್ಲ ಅಂತ ತೋರಿಸಿದ್ರೆ ಏನು ಮಾಡೋದು, ಮದುವೆ ಆಗಬೇಕು. ಮದುವೆ ಹಾಕಿನ ಮುಂಚೆನೇ ನಾನು ಹುಡುಗಿ ಹತ್ರ ಮಾತಾಡ್ತೀನಿ, ನನ್ನ ಜಾತಕದಲ್ಲಿ ಸ್ವಲ್ಪ ನೆಗೆಟಿವ್ ಇದೆ, ಆದರೆ ನಾವು ಅದನ್ನು ನೆಗೆಟಿವ್ ಇರೋದನ್ನು ಪಾಸಿಟಿವ್ ಮಾಡಬೇಕು ಅಂತಂದರೆ ಏನೇ ಕಷ್ಟ ಬಂದರೂ ನಾವಿಬ್ಬರು ಚೆನ್ನಾಗಿರೋಣ, ಏನೇ ಮನಸ್ತಾಪಗಳು ಬಂದರೂ ನಾವು ಚೆನ್ನಾಗಿರೋಣ, ನಾವು ಬಿಟ್ಟು ಹೋಗಬಾರ್ದು. ಇದನ್ನು ಯಾಕೆ ಮಾತಾಡಲ್ಲ ಯಾರು? ಹೊಂದಾಣಿಕೆ ಬಗ್ಗೆ ಯಾರು ಮಾತಾಡಲ್ಲ. ಅಲ್ಲಿ ಫಸ್ಟು ಇವರಿಬ್ಬರಿಗೂ ಈ ಲೂಸ್, ಸ್ವಲ್ಪ ತಲೆ ಲೂಸ್ ಇರ್ತಕ್ಕಂಥ ಮಹಿಳೆಯರಿದ್ದಾರೆ ಮನೆಯಲ್ಲಿ, ಅವ್ರ ತಲೆ ಕೆಟ್ಟಿದೆ ಮಹಿಳೆಯರಿಗೆ. ಹೋಗ್ಬಿಟ್ಟು 2 ಜಾತಕ, ಗಂಡು ಹೆಣ್ಣು, ಇದು ಮ್ಯಾಚ್ ಆಗುತ್ತಾ? ಯಾವುದು ಮ್ಯಾಚ್ ಆಗಲ್ಲ, ಅವೆಲ್ಲ ಸುಳ್ಳು, ಬೋಗಸ್. 36ಕ್ಕೆ 30 ತೊಗೊಂಬರೋದು, 20 29 ಬರೋದು, ಇದು ಬೋಗಸ್. ಇವಾಗ ಏನಾಗ್ಬಿಟ್ಟಿದೆ, ಎಲ್ಲ ಜ್ಯೋತಿಷಿಗಳು ಭಯ ಬಂದ್ಬಿಟ್ಟಿದೆ. ಮುಂದೆ ಎಲ್ಲ ಈ ಮ್ಯಾಚ್ ಮೇಕಿಂಗ್ ಬಗ್ಗೆ ತೊಗೊಂಡು ಕೊಟ್ಟು ಇದು ಚೆನ್ನಾಗಿಲ್ಲ ಅಂತ ಹೇಳ್ಬಿಡೋರು. ಎಲ್ಲೆಲ್ಲಿ ಚೆನ್ನಾಗಿದೆ ಫ್ಲಾಪ್ ಆಗಿ ವಾಪಸ್ ತೊಗೊಂಡೋಗಿ ಕೊಟ್ಟವ್ರೆ. ಏನ್ರಿ ಸೆಟ್ ಮಾಡಿಕೊಟ್ರಿ ಇವ್ರನ್ನ, ಡಿವೋರ್ಸ್ ಗಂಟೆ ಹೋಗಿದೆ, ಏನ್ ನಿಮ್ಮನ್ನ ನಂಬ್ಕೊಂಡು ಬಂದ್ರೆ ಹಿಂಗೇನಾ ಅಂತ. ಫುಲ್ ಉಲ್ಟಾ. ಯಾವ ಕಾಂಪೌಂಡರ್ ಹತ್ರ ಹೋದ್ರು ಕೂಡ ಜ್ಯೋತಿಷಿಗಳೇ ಅಂತ ಹೇಳ್ತಕ್ಕಂಥವ್ರು ನಾನು ಕಾಂಪೌಂಡರ್ ಅಂತ ಹೇಳ್ತೀನಿ. ಯಾರ್ಯಾರು ಗುಣಮಿಲನ ಮಾಡ್ತಾರೋ ಅವರೆಲ್ಲ ಕಾಂಪೌಂಡ್ರೆ, ಅವ್ರು ಜ್ಯೋತಿಷಿಗಳೇ ಅಲ್ಲ. 100% ಹೇಳ್ತೀನಿ, ಅವರು ಈ ಸರಸ್ವತಿ ಮೇಲೆ ಆಣೆ, ಯಾರ್ಯಾರು ಈ ಮ್ಯಾಚ್ ಮೇಕಿಂಗ್ ಮಾಡ್ತಾರಲ್ಲ ಅವ್ರು ಜ್ಯೋತಿಷಿಗಳೇ ಅಲ್ಲ. ಅವ್ರ ಹತ್ರ ನೀವೇನಾದ್ರು ಹೋದರೆ ಖಂಡಿತ ಟೋಪಿ ಅಂತೂ ಗ್ಯಾರಂಟಿ. ಅವ್ರು ಮಕ್ಮಲ್ ಟೋಪಿ ಹಾಕ್ಸ್ಕೊಳ್ಳಿ. ಸುಮ್ಮನೆ ದೇವರ ಹೆಸರಲ್ಲಿ ದೊಂಬರಾಟ, ಸುಮ್ಮನೆ ಡ್ರೆಸ್ಗಳು ಹಾಕ್ಕೊಂಡು ರುದ್ರಾಕ್ಷಿಗಳು ಹಾಕ್ಕೊಂಡು ವಿಭೂತಿ ಹಾಕ್ಕೊಂಡಿದ್ದಾರೆ. ಅವ್ರನ್ನ ಕರ್ಕೊಂಬಂದಿಲ್ಲ, ನಾನು ಕೂರಿಸಿ ನನ್ನ ಆಫೀಸ್ಗೆ ಕರೆಸಿ, ಯಾವ ರೀತಿ ನೋಡ್ತಾರೆ ಅದೇನು ಪಂಚಾಂಗದಲ್ಲೂ ಸಿಗುತ್ತೆ. ಹುಡುಗಿ ನಕ್ಷತ್ರ ತಗೊಳ್ಳಿ, ಹುಡುಗನ ನಕ್ಷತ್ರ ತಗೊಳ್ಳಿ, ಅಲ್ಲಿ ಪಾಯಿಂಟ್ ಬರುತ್ತೆ. ಆ ಪಾಯಿಂಟ್ ಹೇಳೋಕೆ ಅವರೇ ಬೇಕಾ? ಇವಾಗ ಏನಾಗ್ಬಿಟ್ಟಿದೆ, ಭಯ ಬಂದ್ಬಿಟ್ಟಿದೆ ಎಲ್ಲರಿಗೂ. ಭಯ ಬಂದು ಯಾರ ಜಾತಕ ತೊಗೊಂಬಂದು ಇದು ಆಗಲ್ಲ ಭಯ ಬಂದ್ಬಿಟ್ಟಿದೆ ಕಾಂಪೌಂಡರ್ಗಳಿಗೆ. ಪರ್ಫೆಕ್ಟ್ ಆಗಿರೋದನ್ನು ತಳ್ತಾ ಇದ್ದಾರೆ, ಚೆನ್ನಾಗಿರೋದನ್ನು ಕಲ್ತಿಲ್ಲ. ಅವ್ರ ಹತ್ರ ಸರ್ಟಿಫಿಕೇಶನ್ ಇಲ್ಲ. ದೇ ಹ್ಯಾವ್ ನಾಟ್ ಲರ್ನ್ಡ್ ಅಸ್ಟ್ರಾಲಜಿ, ದೇ ಹ್ಯಾವ್ ನೆವರ್ ಲರ್ನ್ಡ್ ಅಸ್ಟ್ರಾಲಜಿ. ಅದಕ್ಕೆ ಜನ ಮರಳೋ ಜಾತ್ರೆ ಮಾಡೋ. ಅದಕ್ಕೆ ಇವತ್ತು ಏನಾಗ್ಬಿಟ್ಟಿದೆ, ಮೂಢನಂಬಿಕೆ ಮಾಡೋರ ಜೊತೆ ಹಿಂದೆ ಓಡೋಗ್ತಾ ಇದ್ದಾರೆ. ಮಠ ಮಂತ್ರ ಮಾಡೋರು, ಮೂಢನಂಬಿಕೆ ಮಾಡೋರು, ಅದೇನೋ ಒಂದು ಬೂಮ್ ಬಾಮ್ ಬುಷ್ ಅಂದ್ಬಿಡ್ತಾರೆ. ಏನಿಲ್ಲ ಅಲ್ಲಿ ಯಾವುದೋ ಹುಲಿ ಬಂದ್ರೆ ಓಡೋಗ್ಬಿಡ್ತಾರೆ, ಒಂದು ಸಿಂಹ ಬಂದ್ರೆ ಅವ್ರ ಹತ್ರ ಅಲ್ಲಿರೋದೇ ಇಲ್ಲ. ಓಕೆ, ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ಸೋಣ. ಲೋಹಿತ್ ಅಂತ ಹೇಳಿ ಬೆಂಗಳೂರಿಂದ. ನಮಸ್ತೆ. ನಮಸ್ಕಾರ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು ಮೇಡಮ್. ನಿಮ್ಮ ಬಗ್ಗೆ, ನಿಮ್ಮ ಹುಟ್ಟಿದ ದಿನಾಂಕ ಮತ್ತೆ ಸಮಯವನ್ನ ತಿಳಿಸಿ. ಪ್ರಶ್ನಾಶಾಸ್ತ್ರ ಮೇಡಮ್, ಡೇಟ್ ಆಫ್ ಬರ್ತ್ ಇಲ್ಲ. ಸ್ವಲ್ಪ ಜೋರಾಗಿ ಮಾತನಾಡ್ತೀರಾ? ಪ್ರಶ್ನಾಶಾಸ್ತ್ರ ಮೇಡಮ್, ಡೇಟ್ ಆಫ್ ಬರ್ತ್ ಇಲ್ಲ. ಸರಿ, ಗುರುಜಿ ಇದ್ದಾರೆ, ಮಾತನಾಡಿ. ನಮಸ್ಕಾರ. ನಮಸ್ಕಾರ ಗುರುಜಿ. ನಮಸ್ಕಾರ ಗುರುಜಿ. 249 ನಂಬರ್ ಹೇಳಿ ಸರ್. 12 ಸರ್. 12. ಎಷ್ಟು? 12. ಏನು ವಿಚಾರ ಸರ್? ಅದೇ ಮದುವೆ ಬಗ್ಗೆ, 2ನೇ ಮದುವೆ, ಒಂದು ಡೈವರ್ಸ್ ಆಗಿದೆ. ಯಾವಾಗ ಆಗುತ್ತೆ ಮದುವೆ ಜೀವನ ಹೇಗಿದೆ ಒಂಚೂರು ಕೊಡಿ ಗುರುಜಿ. ಮೊದಲನೇದು ಯಾಕೆ ಕರೆಕ್ಟಾಗಿ ಮ್ಯಾಚ್ ಮಾಡಿಲ್ಲ?
ಅದ್ ಮ್ಯಾಚ್ ಜ್ಯೋತಿಷರ ಹತ್ರ ಹೋದ್ರು ಗುರುಜಿ ಗಣನ ಗುಣಮಿಲನ ಮಾಡಿದ್ರು, ಮತ್ತೆ ನಕ್ಷತ್ರ ಇದ್ ಮಾಡಿದ್ರು, ನಮ್ಗಾಗುತ್ತೆ ಮಾಡಿ ಅಂತ ಹೇಳುದು. ಇದೆ ಇದೆ ಈಗ ಇಂಥ ಕೇಸ್ಗಳು ತೊಗೊಂಡೋಗಿದ ತಕ್ಷಣ ಅವ್ರು ಹುಷಾರಾಗ್ಬಿಡ್ತಾರೆ. ಏನಾಗ್ತಾರೆ, ನೆಕ್ಸ್ಟ್ ಗುಣಮಿಲನ ಸೈಡ್ಗೆ ಇಟ್ಬಿಟ್ಟು ಆಗುತ್ತೆ, ಆದರೆ ರಾಹು ಹಿಂಗಿದ್ದಾನೆ, ಕೇತು ಹಿಂಗಿದ್ದಾನೆ, ಅವನು ನೀವು ನೋಡ್ತಾ ಇದ್ದಾನೆ, ನನ್ನನ್ನು ಯಾರು ನೋಡ್ತಾ ಇಲ್ಲ ಅಂತ ಅವನು ಅಷ್ಟೇ. ಕೊನೆಗೆ ನೋಡಿ, ಇಲ್ಲಿ ನಾನು ಡಿಸ್ಪ್ಲೇ ಮಾಡಿರ್ತಕ್ಕಂಥದ್ರಲ್ಲಿ ವಿವಾಹ ವಿಚಾರದಲ್ಲಿ 4ನೇ ಮನೆ ಬಂದರೆ ಅಲ್ಲಿ ಮ್ಯಾರೇಜ್ಗೆ ಸೆಕೆಂಡ್ ಮ್ಯಾರೇಜ್ಗೆ ನಾವು 9th ಕಸ್ಪ್ ನೋಡ್ತೀವಿ. 2ನೇ ಮನೆ 7ನೇ ಮನೆ ಗ್ರಹಗಳು ಇಲ್ಲ ಅಂತ ಹೇಳ್ತಾ ಇದ್ದಾವೆ. 2ನೇ ಮದುವೆ ಮಾಡಿಕೊಂಡ್ರು ಕೂಡ ಇಲ್ಲಿ ಪ್ರೀತಿ ಇರಲ್ಲ ಅಂತ. 4ನೇ ಮನೆ ಪ್ರೀತಿಯ ಲಾಸ್ ಅಂತ ಕರಿತೀವಿ. ಇದು ಸೈಂಟಿಫಿಕ್ ಕ್ಯಾಲ್ಕುಲೇಷನಲ್ಲಿ ಬರುತ್ತೆ, ಪ್ಲಾನೆಟರಿ ಇಂಟೆಲಿಜೆನ್ಸ್ ಪ್ರಕಾರ ಬರುತ್ತೆ. ಈಗ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿರೋದ್ರಿಂದ ಗ್ರಹಗತಿಗಳಿಂದನೇ ತುಂಬ ಜನಕ್ಕೆ ಗೊತ್ತಿಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಏನು ಅಂತ, ಹೌ ಇಟ್ ಸರ್ಚಸ್. ಆ ಸರ್ಚ್ ಇಂಜಿನ್ ಯಾವ ಥರ ವರ್ಕ್ ಆಗುತ್ತೆ ಅಂತಂದರೆ, ಈ ಮಣ್ಣಿಂದನೇ ವರ್ಕ್ ಆಗೋದು, ಮಣ್ಣು ಸಿಲಿಕಾ ಮಣ್ಣಿಂದನೇ ವರ್ಕ್ ಆಗೋದು. ಅದೊಂದು ದಿವಸ ಹೇಳ್ತೀನಿ ನಾನು, ಹೌ ಸೈಂಟಿಫಿಕಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವರ್ಕ್ ವೇರ್ ಅರ್ತ್ ಈಸ್ ಇನ್ವಾಲ್ವ್ಡ್. ಅರ್ತ್ ಇಲ್ಲದೆ ಅದು ಬರೋದಿಲ್ಲ, ಪಂಚಭೂತಗಳ ಮಿಲನ ಇಲ್ಲದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವರ್ಕ್ ಆಗಲ್ಲ. ಹಾಗೆ ಇಲ್ಲಿ 4 ಇರೋದ್ರಿಂದ ಸದ್ಯಕ್ಕೆ ಸೆಕೆಂಡ್ ಮ್ಯಾರೇಜು ಸ್ವಲ್ಪ ಪ್ರೀತಿ ಇರೋದಿಲ್ಲ. ಸ್ವಲ್ಪ ಚೆನ್ನಾಗಿ ಮಾತಾಡಿ, ಪೂರಕವಾಗಿ ಅವ್ರ ಹತ್ರ ಎಲ್ಲ ಕೂಲಂಕುಷವಾಗಿ ಮಾತಾಡಿ ಡಿಸ್ಕಸ್ ಮಾಡಿ, ಕುಂಡಲಿಯ ವಿಚಾರದಲ್ಲಿ ನೀವು ಯಾವುದೇ ಒಂದು ವಿಚಾರಕ್ಕೆ ಮ್ಯಾಚ್ ಮೇಕಿಂಗ್ ಹೋಗಬೇಡಿ. ಬುಧ ದಶೆ ಶುಕ್ರ ಭುಕ್ತಿ 2026 ಏಪ್ರಿಲ್ವರೆಗೂ ಇದೆ. ಏಪ್ರಿಲ್ವರೆಗೂ ಇರ್ತಕ್ಕಂಥ ಶುಕ್ರ, ಅದಾದ ನಂತರ ಬರ್ತಕ್ಕಂಥ ಒಂದು ಸೂರ್ಯ ಆದಮೇಲೆ ಚಂದ್ರ, ಸ್ವಲ್ಪ ವಿವಾಹ ಭಾಳಷ್ಟು ವಿಳಂಬವಾಗಿದೆ. ಮುಂದಿನ ಸೂರ್ಯ ಭುಕ್ತಿಲಿ 11 ಮತ್ತು 9 ಇರೋದ್ರಿಂದ ಹಿರಿಯರ ಆಶೀರ್ವಾದದಿಂದ ಮುಂದಿನ ವರ್ಷ ಮಾರ್ಚ್ ಆದಮೇಲೆ ಆಗುತ್ತೆ. ಆದರೂ ವಿವಾಹ ಜೀವನದಲ್ಲಿ ಪ್ರೀತಿ ಇರೋದಿಲ್ಲ. ಸ್ವಲ್ಪ ಮಾತಾಡಿ ಚೆನ್ನಾಗಿ ನೋಡಿ ಮಾಡ್ಕೊಳ್ಳಿ, ಇಲ್ಲಾಂದರೆ ಸೆಕೆಂಡ್ ಇನ್ನಿಂಗ್ಸು ಫ್ಲಾಪ್. ಹುಷಾರ್. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ರಾಜೇಂದ್ರ ಅಂತ ಹೇಳಿ. ನಮಸ್ತೆ ರಾಜೇಂದ್ರ ಅವರೇ. ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಮೇಡಮ್. ನಮಸ್ತೆ ರಾಜೇಂದ್ರ ಅವರೇ, ಯಾರ ಬಗ್ಗೆ ತಿಳ್ಕೋಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಯ್ತು ಮೇಡಮ್. ಓಕೆ, ನಿಮ್ಮ ಹುಟ್ಟಿದ ದಿನಾಂಕ ಮತ್ತೆ ಸಮಯವನ್ನ ತಿಳಿಸಿ. ಹಾ ಮೇಡಮ್, ನನ್ನ ಹೆಸರು ರಾಜೇಂದ್ರ ಪ್ರಸಾದ್ ಅಂತ. ಓಕೆ, ಹುಟ್ಟಿದ ದಿನಾಂಕ 12/5/1987. 1987. ಹೌದು ಮೇಡಮ್. ಸಮಯ 11:30 ಬೆಳಗ್ಗೆ. ಬೆಳಿಗ್ಗೆ 11:30. ಎಲ್ಲಿ ಹುಟ್ಟಿದ್ದು? ಬೆಂಗಳೂರಲ್ಲಿ ಮೇಡಮ್. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ಸರಿ, ನಿಮ್ಮ ನಮಸ್ತೆ ಗುರುಜಿ. ಲಗ್ನ ಕರ್ಕಾಟಕ ಲಗ್ನ, ರಾಶಿ ಬಂದ್ಬಿಟ್ಟು ತುಲಾ ರಾಶಿ, ಸ್ವಾತಿ ನಕ್ಷತ್ರ. ಸದ್ಯಕ್ಕೆ ಇವಾಗ 2016ರಿಂದ 35ವರೆಗೂ ಶನಿ ಭುಕ್ತಿ ನಡೀತಾ ಇದೆ. ಶನಿಯ ಕಾಂಬಿನೇಷನಲ್ಲಿ ಹೆಸರು ಕೀರ್ತಿ ಚೆನ್ನಾಗಿದೆ, ಆದರೆ ಸ್ವಲ್ಪ ಪರಿಪೂರ್ಣವಾಗಿ ಸಕ್ಸಸ್ ಸಿಗ್ತಾ ಇಲ್ಲ. ಅಂದರೆ ಹತ್ರದಲ್ಲಿರುತ್ತೆ, ಸಿಗಲ್ಲ. ಹೇಳಿ ಪ್ರಶ್ನೆ. ಹಾ ಮೇಡಮ್. ಹಾ ಗುರುಜಿ, ಕೆಲಸದಲ್ಲಿ ಸ್ವಲ್ಪ ಪ್ರೆಷರ್ ಇದೆ, ಅದು ಕೇಳೋದಕ್ಕೆ ಫೋನ್ ಮಾಡಿ. ಪ್ರೆಷರ್ ಇದೆ, ಕೆಲಸ ಕಳ್ಕೊಳ್ಳಲ್ವಲ್ಲ ನೀವು, ಅದೇ ಅಲ್ವ ಖುಷಿ. ಈ ಕಡೆ ಕೆಲಸದಿಂದ ಒದ್ದೋಡಿಸೋರ ಬಗ್ಗೆ ಭಯ ತಗೊಳ್ಬೇಕು. ನೀವು ಏನು ಪ್ರೆಷರ್ ಇದ್ದರೂ, ಕುಕ್ಕರ್ ಪ್ರೆಷರ್ ಇದ್ದರೂ ಕೂಡ ನೀವು ಅಲ್ಲೇ ಕೂತಿರ್ತೀರಾ, ಗಟ್ಟಿಯಾಗಿ ಕೂತಿರ್ತೀರಾ. ಯಾಕಂದರೆ 10ನೇ ಮನೆ ಅದನ್ನು ತೋರಿಸುತ್ತೆ. ಅದಕ್ಕೆ ಹೇಳೋದು ಕಲ್ತ್ಕೊಳ್ಳಿ ಜ್ಯೋತಿಷ್ಯ. 6999 ಕೆಲಸದಲ್ಲಿರೋರಿಗೆಲ್ಲ ಇದೆಲ್ಲ ಏನೋ ಒಂದು ದುಡ್ಡೇನ್ರಿ ಎಲ್ಲರಿಗೂ. 6999 ಕಲ್ತ್ಕೊಳ್ಳಿ. ಈ 9ನೇ ಮನೆ ನಿಮಗೆ ಯಾವಾಗಲೂ ಕೂಡ ಹಿನ್ನಡೆ ನಡೆಯುತ್ತೆ. ಪ್ಲಸ್ 5ನೇ ಮನೆ ನಿಮಗೆ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಮಾಡುತ್ತೆ. ಏನಿಲ್ಲ, ಎವ್ರಿ ಸ್ಯಾಟರ್ಡೆ ಸ್ವಲ್ಪ ಎಳ್ಳನ್ನು ಯಾರಿಗಾರು ದಾನ ಮಾಡ್ತಾರೆ, ಒಂದು 2-3 ಜನಕ್ಕೆ. ಅದು ಇಂಟೆನ್ಸಿಟಿ ಕಮ್ಮಿ ಆಗುತ್ತೆ. ಈ ಕೈ ನೋವ್ತಾ ಇದ್ದರೆ ಒಂದು 10 ಜನಕ್ಕೆ ಈ ನೋವನ್ನ ಹಂಚು ಮಾಡಿದ್ರೆ ನನಗೇನು ನೋವೋದೇ ಇಲ್ಲ. ಆಮೇಲೆ 10 ಜನಕ್ಕೂ ಒಬ್ರೊಬ್ರಿಗೂ ಕೂಡ ಅದು ನೋವು ಅನ್ಸೋದಿಲ್ಲ. ಡೊನೇಷನ್ದು ಒಂದು ಥಿಯರಿ ಅಂತ ನಾವು ಕರಿತೀವಿ. ಓಕೆ, ವೆರಿ ಸಿಂಪಲ್ ಆಗಿದೆ. ಪ್ಲಸ್ ನಿಮಗೆ ಕರಿಯರಲ್ಲಿ ಅಪ್ಲಿಫ್ಟ್ಮೆಂಟ್ ಚೆನ್ನಾಗಾಗಬೇಕು ಅಂತಂದರೆ ಒಂದು ಎಮರಾಲ್ಡ್ ಹಾಕ್ಕೊಳ್ಳಿ. ಆ ಗ್ರಹದ ಒಂದು ಇಂಟೆನ್ಸಿಟಿ ಮತ್ತು ಅಲ್ಲಿರ್ತಕ್ಕಂಥ ಫ್ರೀಕ್ವೆನ್ಸಿ ಜಾಸ್ತಿ ಆಗುತ್ತೆ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಏನು ಗುರುಜಿ, ನೀವು ಹೇಳ್ತಾ ಇದ್ರಿ ಯಾವ ರೀತಿಯಾಗಿ ಜ್ಯೋತಿಷಿ ಶಾಸ್ತ್ರಿಗಳು ಹೇಳ್ತಾ ಇರ್ತಾರೆ, ಯಾವ ರೀತಿಯಾಗಿ ಮೋಸ ಹೋಗ್ತಾರೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರಿ. ಅವರವರ ಜ್ಯೋತಿಷ್ಯವನ್ನ ಅವರೇ ಹೆಚ್ಚಾಗಿ ಮೋಸ ಹೋಗೋದು ಅನ್ನೋ ಒಂದು ಪಾಯಿಂಟ್ಗೆ ನಾನು ಸ್ವಲ್ಪ ಬದಲಾವಣೆ ಮಾಡಿ ಹೇಳ್ತೀನಿ. ಹೇಳೋರು ಕಲ್ತಿಲ್ಲ. ಓಕೆ, ಹೇಳೋರು ಒಂದು ಡಾಕ್ಟರೇಟ್, ಈ ಥರ ನಾವೆಲ್ಲ ಡಾಕ್ಟರೇಟ್ ಕೊಡ್ತಾ ಇದ್ವಲ್ಲ, ಅವ್ರು ಯಾವುದೂ ಡಾಕ್ಟರೇಟ್ ಮಾಡಿಲ್ಲ. ಜನಗಳು ಹೋಗಿ ಚೆಕ್ ಮಾಡಬೇಕು. ಓಕೆ, ಆಯಿತು, ಅವ್ರು ನೋವಲ್ಲಿದ್ದಾರೆ, ಒಪ್ಕೋತೀನಿ. ನೋವು ಇರೋ ತಕ್ಷಣ ಸಿಕ್ದವ್ರ ಹತ್ರ ಎಲ್ಲ ಹೋಗ್ಬಿಡೋದಾ? ಅವ್ರು ಡಾಕ್ಟರೇಟ್ ಮಾಡಿದಾರಾ? ಅವರು ಒಂದು ಸರ್ಟಿಫಿಕೇಶನ್ ಮಾಡಿದಾರಾ? ಯಾಕೆಂದರೆ ಒಂದು ಡಾಕ್ಟರ್ ಮಾಡಿದ್ರು ಕೂಡ ಇವತ್ತು ಎಷ್ಟೋ ಸಣ್ಣ ಸಣ್ಣ ಕ್ಲಿನಿಕ್ಕೆಲ್ಲ ಸರ್ಟಿಫಿಕೇಟ್ ಇಲ್ಲ ಅಂದರೆ BBMP ಅವರೆಲ್ಲ ಬೀಗ ಹಾಕ್ತಾ ಇದ್ದಾರೆ. ಕರೆಕ್ಟಾ? ಒಂದು ಹೋಟ್ಲ್ ಇಲ್ಲ ಅಂದ್ರೂ, ಫುಡ್ ಲೈಸೆನ್ಸ್ ತಗೊಂಡಿಲ್ಲ ಅಂದರೆ ಬೀಗ ಹಾಕ್ತಾರೆ. ಯಾರ ಹತ್ರ ಕಲ್ತಿದ್ದಾರೆ? ಯಾಕಂದರೆ ನಾವು ಇಲ್ಲಿ GST ಪೇ ಮಾಡ್ತೀವಿ ಕ್ಲೀನಾಗಿ. ಮತ್ತು ನಾವು ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ
ಅಸ್ಟ್ರಾಲಜಿ ಕ್ಲಾಸಸ್ ಅಂತಲೇ ರಿಜಿಸ್ಟರ್ ಮಾಡ್ಕೊಂಡಿರೋದು. ಕರ್ನಾಟಕಕ್ಕೆ ನಾವು ತೆರಿಗೆ ಕಟ್ತೀವಿ. ಓಕೆ. ಏನೇ ಫೀಸ್ ಬಂದು 6,999, ನಾನು ತಗೊಳ್ಳೋದು 5,700. ಇನ್ನು ಮಿಕ್ಕಿದ್ದು ದುಡ್ಡೆಲ್ಲ ಗೌರ್ಮೆಂಟ್ಗೆ ಹೋಗುತ್ತೆ. ನೀವೆಲ್ಲ ಕ್ಲಾಸ್ಗಳು ಕೊಡ್ತಿಲ್ಲ, ಕ್ಯಾಶ್ ಕೊಡ್ತಿರಲ್ಲ ಎಲ್ಲರಿಗೂ, ಆಗ ಕಾಂಪೌಂಡ್ರಿಗೆ, ಅದೆಲ್ಲೋಗುತ್ತೆ ಅದು. ಒಂದು ಓಕೆ. ಪೂಜೆಗಳಿಗೆ ಕ್ಯಾಶ್ ತೊಗೊಳ್ತಾರೆ, ಯಾಕಂದ್ರೆ ಸಿಗಾಕೋಬಾರ್ದು, ಕೇಸ್ ಹಾಕ್ಬಿಡ್ತಾರೆ ಅಂತ, ಹಂಗೆ. ಓಕೆ ಗುರುಜಿ, ಇನ್ನು ಜುಲೈ 23ಕ್ಕೆ ಕ್ಲಾಸಸ್ಗಳು ಕೂಡ ನಡೀತಾ ಇದೆ. ಮೊದಲಿಗೆ ನೀವು ಕೂಡ ರಿಜಿಸ್ಟ್ರು ಮಾಡ್ಕೊಳ್ಬಹುದು. ಸ್ಕ್ರೀನ್ ಮೇಲೆ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ, ಆ ನಂಬರ್ಗೆ ಕರೆ ಮಾಡಿ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ಕೂಡ ಪಡೆದುಕೊಳ್ಬಹುದು. ಹಾಗಾದರೆ ಕ್ಲಾಸಸ್ ಯಾವ ರೀತಿಯಾಗಿ ಇರುತ್ತೆ ಅಂತ ನೋಡ್ತಾ ಹೋಗೋಣ ಒಮ್ಮೆ. ರೇಖಿ ಹೀಲಿಂಗ್ ತರಗತಿಗಳಲ್ಲಿ ಶ್ರೀ ಪಂಡಿತ್ ದಿನೇಶ್ ಗುರೂಜಿಯವರು ನಮ್ಮ ದೇಹದಲ್ಲಿನ ಸೂಕ್ಷ್ಮ ಶಕ್ತಿ ಕೇಂದ್ರಗಳಾದ ಸಪ್ತ ಚಕ್ರಗಳಲ್ಲಿ ಪ್ರತಿಯೊಂದು ಚಕ್ರಗಳ ವಿಶೇಷತೆಗಳು, ಚಕ್ರವನ್ನು ಬಲಪಡಿಸಲು ಆಹಾರ ಪದ್ಧತಿ, ಮಂತ್ರದ ಥೆರಪಿ, ಬಣ್ಣದ ಥೆರಪಿ, ಕ್ರಿಸ್ಟಲ್ ಥೆರಪಿಗಳಿಂದ ಸಪ್ತ ಚಕ್ರಗಳನ್ನು ಸಮತೋಲನಗೊಳಿಸುವ ಸುಲಭ ತಂತ್ರಗಳನ್ನು ತರಗತಿಗಳಲ್ಲಿ ಹೇಳಿಕೊಡುತ್ತಾರೆ. ಪ್ರತಿಯೊಂದು ಚಕ್ರಗಳಿಗೂ ಅನುಗುಣವಾಗಿ ಎಸೆನ್ಷಿಯಲ್ ಆಯಿಲ್ ಅನ್ನು ಬಳಕೆ ಮಾಡುವ ಬಗೆ, ಅಂಗೈ ಮುದ್ರೆ, ಪ್ರಾಕೃತಿಕವಾಗಿ ದೊರೆಯುವಂತಹ ಕ್ರಿಸ್ಟಲ್ಗಳನ್ನು ಸಪ್ತಚಕ್ರಗಳಿಗೆ ಅನುಗುಣವಾಗಿ ಉಪಯೋಗಿಸುವುದರ ಬಗ್ಗೆ, ಪ್ರತಿಯೊಂದು ಚಕ್ರಗಳನ್ನು ಬ್ಯಾಲೆನ್ಸ್ ಮಾಡಲು ಮಾಡಬಹುದಾದಂತಹ ಆಸನಗಳನ್ನು ಸವಿಸ್ತಾರವಾಗಿ ತಿಳಿಸಿಕೊಡುತ್ತಾರೆ. ಇದರ ಜೊತೆಗೆ ಕ್ರಿಸ್ಟಲ್ಗಳ ಸಮಗ್ರ ಮಾಹಿತಿ, ವೈಜ್ಞಾನಿಕವಾಗಿ ಕ್ರಿಸ್ಟಲ್ಗಳ ಉಪಯೋಗಗಳು, ಕ್ರಿಸ್ಟಲ್ಗಳನ್ನು ಎನರ್ಜೈಸ್ ಮಾಡುವಂತಹ ವಿಧಾನಗಳು, ಸಿಂಗಿಂಗ್ ಬೌಲ್ ಉಪಯೋಗಗಳು, ಕಣ್ಣು ದೃಷ್ಟಿ, ಮಾನಸಿಕ ಆರೋಗ್ಯ, ಉದ್ಯೋಗ, ಮದುವೆ ಜೀವನ, ಆರೋಗ್ಯ, ಮನೆ ನಿರ್ಮಾಣ ಮುಂತಾದ ವಿಚಾರಗಳಿಗೆ ಧರಿಸಬಹುದಾದ ಕ್ರಿಸ್ಟಲ್ ಬ್ರೇಸ್ಲೆಟ್ಗಳು, ಕ್ರಿಸ್ಟಲ್ ತಂಬಲ್ಗಳು, ಹಣಕಾಸಿನ ಆಕರ್ಷಣೆಗಾಗಿ ಬಳಸಬಹುದಾದಂತಹ ಕ್ರಿಸ್ಟಲ್ ಸಂಯೋಜನೆಗಳು, ಇನ್ನೂ ಅನೇಕ ವಿಚಾರಗಳ ಬಗ್ಗೆ ಗುರೂಜಿಯವರು ತರಬೇತಿ ನೀಡುತ್ತಾರೆ. ಇದರ ಜೊತೆಗೆ ಮಾನಸಿಕ ಆರೋಗ್ಯಕ್ಕೆ ಮಾಡಬಹುದಾದ ಸಂಗೀತ ಧ್ಯಾನ, ಚಂದ್ರನಾಡಿ, ಸೂರ್ಯನಾಡಿ ಮೂಲಕ ನಾಡಿಚಕ್ರ ಮೆಡಿಟೇಷನ್ ಮಾಡುವ ಬಗೆ, ದೇಹದಲ್ಲಿನ ಸಪ್ತ ಚಕ್ರಗಳ ಬಲವರ್ಧನೆಗೆ ನೈಸರ್ಗಿಕವಾಗಿ ದೊರೆಯುವಂತಹ ಮೂಲಿಕೆಗಳಿಂದ ತಯಾರಾಗುವಂತಹ ಹರ್ಬಲ್ ಬಾತ್ ಪೌಡರ್ನ ಬಳಕೆಯ ವಿಧಾನ, ರೇಖಿ ಹೀಲಿಂಗ್ ಲೆವೆಲ್ 1 ಮತ್ತು ಲೆವೆಲ್ 2 ದೀಕ್ಷೆ, ಚಕುರೆ ಶಕ್ತಿಯ ಪ್ರಾಯೋಗಿಕ ವಿಧಾನ, ಸಿಂಗಿಂಗ್ ಬೌಲ್ ಬಳಕೆಯ ವಿಧಾನ, ಪಂಚತತ್ವಗಳ ವಿಶ್ಲೇಷಣೆ ಮತ್ತು ಪ್ರತಿಯೊಂದು ತತ್ವಗಳ ಆರಾಧನೆ, ಯಂತ್ರ ಪೂಜೆ, ಮಂತ್ರಸಿದ್ಧಿ, ದೇಹದ ಪ್ರತಿಯೊಂದು ಭಾಗಕ್ಕೂ ಹೀಲಿಂಗ್ ಶಕ್ತಿಯ ವರ್ಗಾವಣೆ, ಡಿಸ್ಟೆನ್ಸ್ ರೇಖಿ ಹೀಲಿಂಗ್ ಮುಂತಾದ ಅತ್ಯದ್ಭುತ ವಿಚಾರಗಳನ್ನು ತರಗತಿಯಲ್ಲಿ ಕಲಿಸಿಕೊಡಲಿದ್ದಾರೆ. ನಮ್ಮ ದೇಹದಲ್ಲಿನ ಮೂಲಾಧಾರ ಚಕ್ರ, ಸ್ವಾದಿಷ್ಠಾನ ಚಕ್ರ, ಮಣಿಪುರ ಚಕ್ರ, ಅನಾಹತ ಚಕ್ರ, ವಿಶುದ್ಧ ಚಕ್ರ, ಆಜ್ಞಾ ಚಕ್ರ, ಸಹಸ್ರಾರ ಚಕ್ರಗಳನ್ನು ಸಮತೋಲನಗೊಳಿಸುವುದರಿಂದ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆರೋಗ್ಯ ಉತ್ತಮವಾಗುತ್ತದೆ. ಇಷ್ಟೆಲ್ಲ ಅನುಕೂಲ ಇರುವಂತಹ ಈ ತರಗತಿಗೆ ಇಂದೇ ನೋಂದಾಯಿಸಿ ಆರೋಗ್ಯದ ವಿಚಾರದಲ್ಲಿ ಅನುಕೂಲಗಳನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು. ವೆಲ್ಕಮ್ ಬ್ಯಾಕ್. ನೋಡಿ, ಆಗಸ್ಟ್ 11ಕ್ಕೂ ಕೂಡ ಕ್ಲಾಸಸ್ಗಳು ಕೂಡ ಇದೆ. ನಾನು ಈಗಾಗಲೇ ಹೇಳಿದೆ, ಮೊದಲಿಗೆ ಹೇಳಿದೆ, 15,000 ರೂಪಾಯಿ ಕೊಟ್ಟು ಇಲ್ಲಿಯವರೆಗೂ ಕ್ಲಾಸಸ್ಸನ್ನು ಕಲ್ತಿರೋರು ಕೂಡ ಇದ್ದಾರೆ. ಆದರೆ ಆಗಸ್ಟ್ 11ಕ್ಕೆ ಈ ಕ್ಲಾಸಸ್ಗಳು ಏನು ಕಂಡಕ್ಟ್ ಆಗಿದೆಯೋ ಆ ವಿದ್ಯಾರ್ಥಿಗಳಿಗೆ 6,999 ರೂಪಾಯಿಯನ್ನು ಕೊಟ್ಟು ಕ್ಲಾಸಸ್ಸನ್ನು ಕಲ್ತ್ಕೊಳ್ಬಹುದು. ನೀವು ಕಲ್ತ್ಕೊಳ್ಬಹುದು, ನಿಮ್ಮ ಕುಟುಂಬಸ್ಥರು ಕೂಡ ಕಲ್ತ್ಕೊಳ್ಬಹುದು. ಪ್ರತಿಯೊಬ್ಬರೂ ಕೂಡ ಕ್ಲಾಸಸ್ಸನ್ನು ಅಟೆಂಡ್ ಮಾಡಬಹುದು. ಹಾಗಾದರೆ ಕ್ಲಾಸಸ್ಗಳು ಯಾವ ರೀತಿಯಾಗಿ ಇರುತ್ತೆ, ಏನು ಡೀಟೇಲ್ಸನ್ನು ನೋಡ್ತಾ ಹೋಗೋಣ. ನಕ್ಷತ್ರ ನಾಡಿ ತರಗತಿಗೆ ಸೇರಿ ಹಾಗೂ ಕೇವಲ 15 ದಿನಗಳಲ್ಲಿ ಜೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಸಿದ್ಧಪಡಿಸಿರುವ ಗೋಲ್ಡ್ ಫ್ರೀ ಆಸ್ಟ್ರೋ ಆಪ್ ಮುಖಾಂತರ ನಮ್ಮ ಜೀವನದಲ್ಲಿನ ಮುಖ್ಯ ವಿಚಾರಗಳಾದ ಆರೋಗ್ಯ, ವಿದ್ಯಾಭ್ಯಾಸ, ವೃತ್ತಿ ಜೀವನ, ಮದುವೆ ವಿಚಾರ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳ ಬಗ್ಗೆ ಜಾತಕದಲ್ಲಿ ಅತ್ಯಂತ ಸುಲಭ ರೀತಿಯಲ್ಲಿ ತಿಳಿಯಬಹುದಾಗಿದೆ. 60,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನಕ್ಷತ್ರ ನಾಡಿ ಜ್ಯೋತಿಷ್ಯವನ್ನು ಕಲಿಸಿಕೊಟ್ಟಿರುವ ಪಂಡಿತ್ ದಿನೇಶ್ ಗುರೂಜಿಯವರ ತರಗತಿಗಳಿಗೆ ಇಂದೇ ನೋಂದಾಯಿಸಿ. ಸುಲಭವಾದ ಮತ್ತು ಶಾಸ್ತ್ರೋಕ್ತವಾದ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಓಕೆ, ಒಬ್ರು ಕಾಲರ್ ರೆಡಿ ಇದ್ದಾರೆ, ನಿರ್ಮಲಾ ಅಂತ ಹೇಳಿ. ನಮಸ್ತೆ ನಿರ್ಮಲಾ ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು? ಮಗನ ಬಗ್ಗೆ ಕೇಳಬೇಕಿತ್ತು.
ನಿಮ್ಮ ಮಗನ ಹುಟ್ಟಿದ ದಿನಾಂಕ ಮತ್ತು ಸಮಯವನ್ನು ತಿಳಿಸಿ. 25/11/1988 ಹ್ಞೂ ಬೆಳಗ್ಗೆ 7:30ಕ್ಕೆ. ಮತ್ತು ಎಲ್ಲಿ, ಯಾವ ಸ್ಥಳ ಅಂತ ಹೇಳಿ. ಬೆಂಗಳೂರು ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿಮ್ಮ. ನಮಸ್ಕಾರ. ನಮಸ್ಕಾರ ಗುರುಜಿ. ಈಗ ಅವ್ರಿಗೆ ನಡೀತಾ ಇರ್ತಕ್ಕಂಥ ದಶ 2027ವರೆಗೂ ಕೂಡ ಗುರುದಶ ನಡೀತಾ ಇದೆ. ಅದಾದಮೇಲೆ ಶನಿ ದಶ ಬರುತ್ತೆ. ಈ ಗುರುದಶ ಮತ್ತು ಶನಿ ದಶ ಹೇಗೆ ಇದೆ ಅಂತ ನೋಡೋಣ. 12ನೇ ಮನೆ 10ನೇ ಮನೆ ತೋರಿಸ್ತಾ ಇದೆ, ಮತ್ತು ಶನಿ 9 ತೋರಿಸ್ತಾ ಇದೆ. ಸ್ವಲ್ಪ ಕೆಲಸದಲ್ಲಿ ಆದರೂ ಸಮಸ್ಯೆ ಅಥವಾ ವಿವಾಹದಲ್ಲಾದರೂ ಸಮಸ್ಯೆ ಇರುತ್ತೆ. ಯಾವ ವಿಚಾರ ತಗೊಳ್ಳಿ? ಮದುವೆ ಆಗಿ 2 ಮಕ್ಳಿದೆ. 2 ಮಕ್ಳಿದ್ದಾರೆ. ಬಿಸ್ನೆಸ್ ಬಗ್ಗೆ ತೊಂದರೆ ಇದೆ. ಬಿಸ್ನೆಸ್ ಏನೂ ಇಲ್ಲ. ಸಾಲ ಸ್ವಲ್ಪ. ಬಿಸ್ನೆಸ್ ಯೋಗನೇ ಇಲ್ವಲ್ಲ ಇಲ್ಲಿ. ಈಗ ನಾವು ಫಾರ್ ಎಕ್ಸಾಂಪಲ್ ಇಲ್ಲಿ ಜಾಬ್ ಬಿಸ್ನೆಸ್ ಫೈನಾನ್ಸ್ ಹಾಕ್ತೀನಿ. ಇಲ್ಲಿ ಕ್ಲೀನಾಗಿ ನಾವು ನೋಡ್ಬೋದು, ಯಾವಾಗ ಈ ನಕ್ಷತ್ರದಲ್ಲಿ 12 ಅಂತ ಬರುತ್ತೆ ಕಂಪ್ಲೀಟ್ಲಿ ಲಾಸು. ಈಗ ಬಿಸ್ನೆಸ್ ಮ್ಯಾಗ್ನೆಟ್ ಅಂತ ನೀವೇನು ಡಿಸೈಡ್ ಮಾಡಿದ್ದೀರಾ? ಗ್ಯಾರೇಜ್ ಇಟ್ಕೊಂಡಿದ್ದೇನೆ, 2 ವೀಲರ್ ಮೆಕ್ಯಾನಿಕ್. ಏನಾದರೂ ಕೂಡ ಯಾವ ಬಿಸ್ನೆಸ್ ಆದರೂ, ಐಸ್ ಕ್ರೀಮ್ ಬಿಸ್ನೆಸ್ ಆದರೂ ಅಷ್ಟೇ, ಕಳಕಾಯಿ ಬಿಸ್ನೆಸ್ ಆದರೂ ಅಷ್ಟೇ, 12ನೇ ಮನೆ ಇತ್ತು ಅಂತಂದರೆ ಅವರು ಕಾನ್ಸಂಟ್ರೇಷನ್ನು ಕಮ್ಮಿ, ಜನ ಬರೋದು ಕಮ್ಮಿ, ಬರೋರು ಸರಿಯಾಗಿ ದುಡ್ಡು ಕೊಡೋಲ್ಲ. ಆ ಲೈನು ಇವರಿಗೆ 12ನೇ ಮನೆ ಸರಿಯಾಗಿ ಕೊಡೋದಿಲ್ಲ. ಈಗ ನಾವು ಸದ್ಯಕ್ಕೆ 12ನೇ ಮನೆ ಯಾವುದಿದೆಯೋ ಅದಕ್ಕೆ ದಾನವನ್ನು ಸಜೆಸ್ಟ್ ಮಾಡ್ತೀನಿ, ಬಿಟ್ಟರೆ ಬೇರೆ ಇದು ತುಂಬಾ ಟಫ್ ಆಗಿರ್ತಕ್ಕಂಥ ಒಂದು ವಿಚಾರ. ಸೂರ್ಯ 12ನೇ ಮನೆಯಲ್ಲಿರೋದ್ರಿಂದ ಪ್ರತಿ ಭಾನುವಾರ ಅವ್ರ ಹೆಸರಲ್ಲಿ ಬಡವರಿಗೆ ಗೋಧಿಯನ್ನು ದಾನ ಮಾಡ್ತಾ ಬನ್ನಿ. ಹಾಗೆ ಸ್ವಲ್ಪ ದುಡ್ಡು ಇನ್ಕ್ರೀಸ್ ಮಾಡಬೇಕು ಅಂತಂದರೆ ಪ್ರತಿ ದಿವಸ ಅವರು ಗುರುವಿನ ತತ್ವನ ಹೆಚ್ಚು ಮಾಡ್ಕೋಬೇಕು ಅಂತಂದಾಗ ಅರಿಶಿಣವನ್ನು ತೇಯ್ದು ಹಣೆಗಿಚ್ಕೊಳ್ಳೋದಷ್ಟೇ. ಅದನ್ನು ಆಕರ್ಷಣೆ ಮಾಡೋದು. 10 ರೂಪಾಯಿ ಬರೋ ಕಡೆ 15 ರೂಪಾಯಿ ಬರುತ್ತೆ ಅಷ್ಟೇ, ಅದಕ್ಕಿಂತ ಜಾಸ್ತಿ ಬರೋದಿಲ್ಲ. ಓಕೆ. ಆದರೆ ಶನಿ ದಶ ಬಂದಾಗ ಸ್ವಲ್ಪ ಬದಲಾವಣೆ ಆಗುತ್ತೆ. 2027 ಆದಮೇಲೆ ಹಣ ಸ್ವಲ್ಪ ಹೆಚ್ಚಾಗುತ್ತೆ. 19 ವರ್ಷ ತುಂಬ ಚೆನ್ನಾಗಿರ್ತಾರೆ. 27ವರೆಗೂ ಹೀಗೆ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಇಷ್ಟೊತ್ತು ನಕ್ಷತ್ರ ನಾಡಿಯಲ್ಲಿ ಯಾವ ರೀತಿಯಾಗಿ ಕ್ಲಾಸಸ್ಗಳು ಕಂಡಕ್ಟ್ ಆಗುತ್ತೆ ಮತ್ತು ಯಾವ ರೀತಿಯಾಗಿ ಕ್ಲಾಸಸ್ಗಳು ನಡೆಯುತ್ತೆ ಮತ್ತು ಯಾವಾಗ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ರಿ, ಮತ್ತು ಹೇಗೆ ಇದು ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಈಗ ಇನ್ನೊಂದೇನು ಅಂತಂದರೆ ತುಂಬ ಜನಕ್ಕೆ ಸ್ವಲ್ಪ ಅನುಮಾನ ಇರುತ್ತಲ್ಲ, ಅನುಮಾನಕ್ಕೆ ನಾವೇನು ಮಾಡ್ತಾ ಇದ್ವಿ, ಮೇಲೆ ಇರ್ತಕ್ಕಂಥ ನಮ್ಮ ಆಫೀಸ್ಗೆ ಕರೆ ಮಾಡಿದ್ರೆ ಶನಿವಾರ ಒಂದು 2 ಗಂಟೆಗಳ ಕಾಲ ನಾನು ಉಚಿತ ಜ್ಯೋತಿಷ್ಯ ತಗೊಳ್ತೀನಿ. ಅಲ್ಲಿ ಏನು ಕಲಿಬೋದು, ಕಷ್ಟನ ಎಲ್ಲ ನನ್ನ ಹತ್ರ ಡೈರೆಕ್ಟಾಗಿ ಮಾತಾಡ್ಬೋದು. ಎವ್ರಿ ಸ್ಯಾಟರ್ಡೆ ಇರುತ್ತೆ. ಸೊ ಹೆಸರನ್ನು ನೋಂದಾಯಿಸ್ಕೋಬೇಕು. ನೋಂದಾಯಿಸಿದ್ರೆ ನಿಮಗೆ ಝೂಮ್ ಆ್ಯಪ್ ಮುಖಾಂತರ ನಾನೇ ನಿಮ್ಮ ಜೊತೆ ಮಾತಾಡಿ ಕಾನ್ಫಿಡೆನ್ಸ್ ಕೊಡ್ತೀನಿ, ಇದು ಕಷ್ಟ ಅಲ್ಲ ಅಂತ. ತುಂಬ ಜನಕ್ಕೆ ಅನುಮಾನ, 10 ವರ್ಷ ಅಂತ ಹೇಳ್ತಾರೆ, 20 ವರ್ಷ ಹೇಳ್ತಾರೆ, ಏನೋ ಸಂಸ್ಕೃತ ಎಲ್ಲ ಓದಬೇಕು, ಅದೊಂದು ಭಾಷೆ ಅಷ್ಟೇ. ತುಂಬ ಜನ ಸಂಸ್ಕೃತ ಅಂತ ಅಂದ್ಕೊಂಡಿದ ತಕ್ಷಣ ಅದೇನೋ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಂತ ತಿಳ್ಕೊಂಡಿದ್ದಾರೆ. ಹಿಂದಿ ಹೇಗೆ ಭಾಷೆ, ಕನ್ನಡ ಹೇಗೆ ಭಾಷೆ, ತಮಿಳು ಹೇಗೆ ಭಾಷೆ, ತೆಲುಗು ಹೇಗೆ ಭಾಷೆ, ಇಂಗ್ಲೀಷೂ ಕೂಡ ಒಂದು ಭಾಷೆಯಾಗಿದೆ, ಸಂಸ್ಕೃತನೂ ಕೂಡ ಒಂದು ಭಾಷೆ. ಹಿಂದಿನ ಕಾಲದಲ್ಲಿ ಅದನ್ನು ಹೆಚ್ಚಾಗಿ ಈ ಶಾಸ್ತ್ರದವರು ಜಾಸ್ತಿ ಹೆಚ್ಚಾಗಿ ಯೂಸ್ ಮಾಡ್ತಾ ಇರೋದ್ರ ಕಾರಣ ಸಂಸ್ಕೃತ ಅಂದಿದ ತಕ್ಷಣ ಅದು ಶ್ರೇಷ್ಠ ಅಥವಾ ಸಂಸ್ಕೃತ ಅಂದಿದ ತಕ್ಷಣ ಅದರಲ್ಲಿ ನಮಗೆ ಜ್ಯೋತಿಷ್ಯ ಅನ್ನೋ ಒಂದು ವಿಚಾರ ಅಲ್ಲ. ಎಲ್ಲ ಭಾಷೆಗಳು ಶ್ರೇಷ್ಠವೇ. ಅದು ಒಂದು ಕಮ್ಯುನಿಕೇಷನ್ ಕ್ರಿಯೇಟಿವ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಶನಿವಾರ ನಮ್ಮ ತರಗತಿಗಳು ಉಚಿತ ತರಗತಿಗಳಿರುತ್ತೆ. ಆಗಸ್ಟ್ 11 ಏನೇನು ಮಾಡ್ತೀವಿ, 15 ದಿವಸದಲ್ಲಿ ಏನೇನು ಹೇಳ್ಕೊಡ್ತೀವಿ, ಮತ್ತು ನಮ್ಮ ಆ್ಯಪ್ ಕೂಡ ಏನೇನು ಬರುತ್ತೆ, ಹೆಂಗೆ ಕಲಿಬೋದು ಅಂತ ಹೇಳಿ ಉಚಿತ ತರಗತಿಗಳಿರುತ್ತೆ. ಜಾಯ್ನ್ ಆಗಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಇವಾಗ ಯಾರೋ ಒಬ್ಬರು ಹೇಳಿದ್ರಲ್ಲ, ಅವ್ರಿಗೆ ಗ್ಯಾರೇಜಲ್ಲಿ ಪ್ರಾಬ್ಲಮ್ ಅಂತ, ಅವರು ಕೂತ್ಕೋಬೇಕು, ಅವ್ರ ಮಗನೂ ಕೂರಿಸ್ಬೇಕು. ಅದು ತಪ್ಪು ಮಾಡ್ತಾರೆ. ಇವ್ರೇನು ಮಾಡ್ತಾರೆ, ಇಲ್ಲೇನು ಸಿಕ್ಕಿಲ್ಲ ಅಂತ ಇನ್ನೊಬ್ರ ಹತ್ರ ಹೋಗ್ತಾರೆ. ಅವ್ರಿಗೆ ಆ ದೋಷ ಇದೆ, ಕಣ್ದೃಷ್ಟಿ ಇದೆ, ಪೂಜೆ ಮಾಡಿಸಿ ಅಂದ್ಬಿಡ್ತಾರೆ. ಇಲ್ಲೇ ಎಲ್ಲರೂ ಲಾಸ್ ಮಾಡ್ಕೋತಾ ಇರೋದು. ಹಣೆ ಬರನ ಬದಲಾಯಿಸೋಕ್ಕಾಗಲ್ಲ. ಏನಿದೆ ಏನಿಲ್ಲ ನೋಡ್ಕೊಳ್ಬೇಕು, ಸುಮ್ಮನಾಗಬೇಕು. ಓಕೆ ಗುರುಜಿ, ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ ನೋಡಿ, ಈ ಜ್ಯೋತಿಷ್ಯ ಕ್ಲಾಸ್ಗಳಲ್ಲಿ ಕಲಿತಂತಹ ವಿದ್ಯಾರ್ಥಿಗಳು ಕೂಡ ಮಾತನಾಡಿದ್ದಾರೆ. ಅವ್ರಿಗೆ ಏನು ಹೇಳಿದ್ರು ನೋಡ್ತಾ ಹೋಗೋಣ. ಇದಾಗಿದೆ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವೋಪಾಸ್ಮಹೇ. ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೈಶ್ಚರಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ಒಂದು ನಕ್ಷತ್ರ ನಾಡಿ ಕ್ಲಾಸನ್ನು ನಮ್ಮ ಪಂಡಿತ್ ದಿನೇಶ್ ಗುರೂಜಿಯವರು ಸವಿಸ್ತಾರವಾಗಿ ಸುಲಲಿತವಾಗಿ ಎಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ, ಎಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ ಪಾಠವನ್ನು ಮಾಡುತ್ತಾರೆ. ದಯವಿಟ್ಟು ಇದರ ಸದುಪಯೋಗವನ್ನು ಪಡೆಯಬೇಕು. ಯಾರೇ ಜ್ಯೋತಿಷ್ಯರ ಹತ್ರ ಹೋದರೂ ಏನಾದರೂ ಒಂದು ಹೇಳಿ ದೋಷ ಇದೆ ಅಂತ ಹೇಳಿ ತಲೆ ಕೆಡಿಸ್ತಾರೆ. ಆದರೆ ನಮ್ಮ ಗುರುಗಳ
ಪಾಠದಲ್ಲಿ ಯಾವುದೇ ರೀತಿಯ ದೋಷ ಇಲ್ಲ. ವೆರಿ ಗುಡ್ ಟೈಮ್, ಬ್ಯಾಡ್ ಟೈಮ್ ಮತ್ತು ಎಲ್ಲವನ್ನೂ ಸವಿಸ್ತಾರವಾಗಿ ಹೇಳಿಕೊಡ್ತಾರೆ. ಮೊದಲು ಅಸ್ಟ್ರಾನಮಿಯಿಂದ ಶುರು ಮಾಡಿ ಅಸ್ಟ್ರಾಲಜಿಗೆ ಕನೆಕ್ಟ್ ಮಾಡಿ ಯಾವುದೇ ರೀತಿಯ ದೋಷಗಳಿಲ್ಲದೆ ಹೇಳುವ ಒಂದು ಪಾಠ ಅಂದರೆ ನಕ್ಷತ್ರ ನಾಡಿ. ಈ ನಕ್ಷತ್ರ ನಾಡಿಯ ಪಾಠವನ್ನು ಮತ್ತು ಎಲ್ಲರೂ ಸೇರಿಕೊಂಡು ನಮ್ಮ ಗುರುಗಳನ್ನು ಇದು ಮಾಡಬೇಕು. 15,000 ಜನರ ಮೇಲೆ ವಿದ್ಯಾರ್ಥಿಗಳನ್ನು ತಯಾರು